ಏನ್ 24 ಎಲ್ಲರೂ ಇಲ್ಲ, ಅದು ಫ್ಯಾಕ್ಟರಿ ಹೋಗೋ ಮಟ್ಟನು ಯಾರು ಇಲ್ಲ. ಎಲ್ಲರೂ ಜವಾಬ್ದಾರಿ 24-25 ಅಂತಿಲ್ಲ. ನೆಕ್ಸ್ಟ್ ಏನ್ ಮಾಡನ್ರಿ, ಅದಕ್ಕೆ ಒಂದೊಂದೊಂದೊಂದು ಪ್ಲಾನ್ ಮಾಡ. ನಾನು ಕಾಂಪ್ರಮೈಸ್ ಇಲ್ಲ. ಎಲ್ಲರಿಗೂ ನಾನು ಶಾಸಕರಿಗೆ, ಸಂಸದರಿಗೆ, ಸಿಎಂ ಅವ್ರಿಗೆ, ಮತ್ತು ಕೈಗಾರಿಕಾ ಮಿನಿಸ್ಟ್ರಿಗೆ, ಮತ್ತೆಲ್ಲ ಶಾಸಕರ ಸಚಿವರಿಗೆ ಈಗಾಗಲೇ ಎಲ್ಲರಿಗೂ ಒಂದ್ಸಲ ನಾನು ಮಾತಾಡಿ. ಜಾತ್ರೆಗಿಂತ ಮುಂಚೆನೆ ಅವರಿಗೂ ಇಬ್ಬರಿಗೆ ಅದ್ರ ಬಗ್ಗೆ ಹೇಳಿನ. ನನಗೆ ಪರಿಸರದ ಬಗ್ಗೆ ಐ ವಿಲ್ ನೆವರ್ ಕಾಂಪ್ರಮೈಸ್. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಆಮೇಲೆ ಅವ್ರು ಬಂದೋಟದವ್ರು ಬಂದಿದ್ರು ನನ್ನ ಹತ್ರ ಪೂಜಾಕ್ಕೆ ಬರ್ಬೇಕಂದ್ರೆ ನಾ ಬರಂಗಿಲ್ಲ. ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಐತೆ, ಅದಕ್ಕೆ ಪ್ರಶ್ನೆ ಇಲ್ಲ. ನಾ ಬರೋದು ಇಲ್ಲ. ಆಮೇಲೆ ಇಡೀ ಪರಿಸರ ಎಲ್ಲ ಅದರಿಂದ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತೆ ನೀವೆಲ್ಲರೂ ಕೂಡಿ ಅದನ್ನ ನಿಮಗೆ ಮಿಕ್ಕಿ ಹೋಗುವಂಥದ್ದೇನಿದೆ ಅಂದ್ರೆ ಎಲ್ಲರೂ ಇದ್ರಾಗ ಎಲ್ಲ ರಗಣ, ಎಲ್ಲರೂ ಪಕ್ಷಾತೀತವಾಗಿ ಮಾಡ್ರಿ. ಬಸ್ಸು ಇದಕ್ಕೆ ಯಾರು ಪಕ್ಷ ತರಬೇಡ್ರಿ. ಯಾರ ಬಗ್ಗೆ ಯಾರು ಟೀಕೆ ಟಿಪ್ಪಣಿಗಳಿಲ್ಲ. ನಮಗ್ ಬದುಕಿಸಬೇಕಷ್ಟೇ ಎಲ್ಲರೂ ಕೂಡಿ. ಮತ್ತು ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಂತು ಅಂದ್ರ ನೀವೆಲ್ಲ ಕೊಟ್ರ ಈಗ ಅವ್ರ ಕುಡಿಯೋ ನೀರಿನ ಹೆಂಗ್ ಸಮಸ್ಯೆ, ಎರಡನೇ ಬೆಳೆ ನೀರಿನ ಸಮಸ್ಯೆ, ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗ್ ಬಿಡ್ತಾರ. ಈಗ ಅವೆಲ್ಲ ಈಗ ಇದ್ರ ಹತ್ರ ಬೋರ್ವೆಲ್ ನೀರೆಲ್ಲ ಅದಕ್ಕೆ ಹೋಗಿ ಡ್ಯಾಮಿನ ನೀರ ಕಲುಷಿತ ಇದೆ. ಡ್ಯಾಮಿನ ನೀರ ಕಲುಷಿತ ಇದೆ. ಮಣ್ಣಿನ ಸಾಕು ಕೃಷಿ ಜಮೀನು ಬೇಕು. ಅಲ್ಲ, ಅವರು ಎಚ್ಚೆತ್ತುಕೊಳ್ಳುವಂಥದ್ದು ಚಲೋ ಚಲೋ ವಿಷಯಗಳಿಗೆ ಅವ್ರು ಏನಾದ್ರು ಮಾಡಲಿ. ಪರಿಸರದ ಮೇಲೆ ಪರಿಣಾಮ ಎಲ್ಲಿ ಮಾಡ್ತಾರೆ, ಎಲ್ಲಿ ಬಿಸಿಲು ಇರ್ತೈತೇನಲ್ಲ, ಇದ್ರಾಗ ಮಾಡ್ಬೋದಾ? ಶಾಸಕರು ಅಲ್ಲಿ ಸೇರಿ